Indonesia, Malaysia, ಗಾಯ್ಸ್, ಇಂಥ ಗಾಡಿ ಇದ್ದಾಗ ಯಾರಿಗೆ ಲವ್ ಆಗಲ್ಲ ಹೇಳಿ. Daddy's home. ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಗೈಸ್ ಏನು ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಕಾಫಿ ಕುಡಿಬೇಕಲ್ಲ, ಅದಕ್ಕೆ ಅಲ್ಲಿ ತರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಜಾನಿ ನೋಡ್ತಾ ಐತೆ ನಮ್ಮನ್ನೇ, ಯಾರೇನು ಹೆಡ್ಡ ಅಂತ. ಬನ್ನಿ ಗೈಸ್, ನಮ್ಮ ಬಿಳಿ ಚಿಕ್ಕಣ್ಣನ ಎತ್ಕೊಂಡು ಹೋಗೋಣ. ಫಸ್ಟು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 1-2 ನಿಮಿಷ ಕೋಲ್ಡ್ ಸ್ಟಾರ್ಟ್ ಮಾಡಬೇಕು ಗೈಸ್. ಯಾಕೆಂದರೆ ಗೇರಲ್ಲಿದೆ ಗೈಸ್. ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಡಬೇಕು ಗೈಸ್. 2 ನಿಮಿಷ ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಟ್ಟರೆ ಇಂಜನ್ ಎಲ್ಲ ಕೆಳಗಡೆ ಹೋಗಿ ಇತ್ತು. ಇಂಜನಲ್ಲಿ ಆಯಿಲ್ ಎಲ್ಲ ಕೆಳಗಡೆ ಕೂತ್ಕೊಂಡಿರತ್ತೆ ಗೈಸ್. ನೀವು ಒಂದೇ ಸರಿ ರೇವ್ ಮಾಡಿ ಓಡಿಸಿದ್ರೆ ನಿಮಗೆ ಗಾಡಿ ಏನಾದರೂ ಪ್ರಾಬ್ಲಮ್ ಬರ್ಬೋದು. ಅದಕ್ಕೆ ಕೋಲ್ಡ್ ಸ್ಟಾರ್ಟು ಒಂದು 2 ನಿಮಿಷ ಆದರೂ ಮಾಡಬೇಕು ಗೈಸ್. ಎಲ್ಲ ಆಯಿಲ್ ಎಲ್ಲ ಸರ್ಕ್ಯುಲೇಟ್ ಆಗುತ್ತೆ ಚೆನ್ನಾಗಿ. ಬನ್ನಿ ಗೈಸ್, ಹೋಗೋಣ ಈಗ. ಗೈಸ್ ನೋಡಿ, ನಮ್ಮ ಚಿಕ್ಕ ಆನೆದಲ್ಲಿ ಇಟ್ಕೊಳಕ್ ಏನು ಇಲ್ಲ ಗೈಸ್. ಅದಕ್ಕೆ ಹಿಂಗ್ ಇಟ್ಕೊಂಡು ಹಿಂಗ್ ಹೋಗ್ತಾ ಇರೋದು. ಇದೇ ನಮ್ ಸೀಟ್ ಕವರು, ಟ್ಯಾಂಕ್ ಕವರ್ ಎಲ್ಲ ಗೈಸ್. ಹಿಂಗ್ ಇಟ್ಕೊಂಡು ಹಂಗ ಹೋಗ್ತಾ ಇರೋದು ಅಷ್ಟೇ. ನಾವು ನೋಡಿ, ಎಕ್ಸ್ಲೇಟರ್ ಕೊಡ್ತಾ ಇಲ್ಲ, ಹೋಗ್ತಾ ಇರತ್ತೆ. RPM 2 ಅಲ್ಲಿ ಇರುತ್ತೆ ಗೈಸ್. ಇದು ಆಕ್ಚುಲಿ ಇಂಟರ್ಸೆಪ್ಟರ್ ಅಲ್ಲ, ರೇಸು ಇರುತ್ತೆ. ಪೆಟ್ರೋಲ್ ಮಾಡಕ್ಕೆ ಮೀಟರ್ ಬೇಕು. ಅದಕ್ಕೆ ಗೈಸ್, ನೀವು ಹೋಗಿ ಕಾಫಿ ಕುಡಿಯೋಣ. ಗೈಸ್, ನಮ್ಮ ವರ್ಷಗೆ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕು ಈಗ. ಇವನ್ನೆಲ್ಲ ನನಗೆ ಬೇಕು ಅಂತ ಇದ್ದೇನೆ ಗೈಸ್. ಇಲ್ಲೇ ಇರ್ತಾನಲ್ಲ, ತಿನ್ನೋಕ್ಕಾಗಲ್ವ ಇವನಿಗೆ. ಬಟ್ಟಿ ಬೇರೆ ತಟ್ಟೆತ್ರರಾ ಪೋರಾ, ಸ್ಟೀಲ್ ತಟ್ಟೆತ್ರರಾ ಪೋರಾ. Go, 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 go. ಗೈಸ್, 4 ಬಿಂಗೋ, ಡೈರಿ ಮಿಲ್ಕು, ಕಿಟ್ಕ್ಯಾಟ್, ಪರ್ಕ್. ಎಲ್ಲ ಪ್ಯಾಕ್ ಮಾಡಾಯ್ತು. ಇನ್ನೊಂದು ಇದಕ್ಕೆ ಬೆಡ್ಶೀಟ್ ಒಂದು ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಆಗೋಯ್ತು ಗೈಸ್, ಅಷ್ಟೇ. Indonesia, Malaysia, ಸಹ ಕುಟುಂಬಕ್ಕ ನಾಗಮ್ಮ Malaysia. ಅಂತನಾ ರವಿ ಶಪ್ಪ, ರವಿ ನಾಮದೇಶ, ಮಮತಾ ನಾಮದೇಶ, ಗೌತಮ್ ನಾಮದೇಶ, ಹರ್ಷ ನಾಮದೇಶ. ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಆಯುಷ್ ವಿಜಯ ಬುದ್ಧಿಮತ ಕಲ್ಯಾಣ ಪ್ರಾಪ್ತಿ. ಅದು ಪುಷ್ಪ ಹೇಳ್ತಾವ ಶ್ರೀವಲ್ಲಿ ಪೆಳ್ಳ వచ్చిందే మెల్లగా వచ్చిందే క్రీమ్ బిస్కెట్ వేసిందే గజముకునే గణపతియే నిలయమనే
ಬಗಿಂದು ಲಕ್ಷ್ಮಿಗೆ ಬಾರಮ್ಮ ನಮ್ಮೂರಿಗೆ ಅಮ್ಮ ಬಗಿಂದು ಲಕ್ಷ್ಮಿಗೆ ಬಾರಮ್ಮ ಹೆಜ್ಜೆದು ಮೇಲೆ ಹೆಜ್ಜೆದು ಇಟ್ಬಿಡಿ ಗೆಜ್ಜೆದು ಕಾಗೆ ಶಬ್ದ ಮಾಡ್ಬಿಡಿ ಹೆಜ್ಜೆದು ಮೇಲೆ ಹೆಜ್ಜೆದು ಇಟ್ಬಿಡಿ ಹೆಜ್ಜೆದು ಕಾಗೆ ಶಬ್ದ ಮಾಡ್ಬಿಡಿ ಮನೆ ಮತ್ತೆ ಕೇಳಲ್ಲ ನಾಲ್ಕು ಏನ್ ಬಿಡ್ತಾರೆ ಹೇಳು 4 ಕೊಟ್ಟಿದ್ದು ಅವರು ನಿಲ್ಸ್ ಏನಾದ್ರು ಕೊಟ್ರೆ ವಾಪಸ್ ಬರಲ್ಲ ಅಂತ ಆ ಗಾಡಿ ಕೊಟ್ಟು ಕಳ್ಸೋಳೆ ಬನ್ನಿ ಓಡ್ದ ಅಷ್ಟೊತ್ತಿಗೆ ಎತ್ಕೊಂಡು ಯಾಕಂದ್ರೆ ಕಾಲಿಗೆ ಇಟ್ಬಿಡೋಣ ಅನ್ಸ್ತೈತಾಗ ಬಿಕೇಮ್ ಅರ್ಚಕರು ಗೌತಮನ್ನ ಬಿಕೇಮೆ ಅರ್ಚಕರು ಗೈಸ್ ಪೂಜೆ ಮಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಗೌತಮನ ಅಣ್ಣ ಒಳ್ಳೆ ಪೂಜೆ ಮಾಡಿಕೊಡ್ತಾರೆ. ಅಡಿ ಗೈಸ್ ಚಾರ್ಜ್ ಮಾಡುತ್ತೆ ಕಾಡಾನೆ ಗೌತಮನ ಪೂಜಾರಿ ಗೈಸ್. ಇಂಥ ಗಾಡಿ ಇದ್ದಾಗ ಯಾರಿಗೆ ಲವ್ ಆಗಲ್ಲ ಹೇಳಿ. ಬೆಳಗ್ಗೆ ಒಂದು ಸಾಯಂಕಾಲ ಒಂದು ರೈಡ್ ಹೋದರೆ ಅಂತೂ ಜಾಸ್ತಿ ದೂರ ಹೋಗೋಷ್ಟು ಇಲ್ಲ ಗೈಸ್. ಒಂದು 2-3 ಕಿಲೋಮೀಟ್ರ್ ಹೋದ್ರೇನು ಮಸ್ತಾಗಿ ಫೀಲ್ ಕೊಡತ್ತೆ ಗೈಸ್. ಬೈಕ್ ಅಂತೂ ಕ್ರೇಜಿ ಅಂದ್ಕೊಳ್ಳಿ. ಅದಕ್ಕೆ ಗೈಸ್ ಏನಿದ್ರು ರಾಯಲ್ ಎನ್ಫೀಲ್ಡೇ ಗೈಸ್. ಯಾಕೆ ಅಂದರೆ ಇದ್ರ ಪವರ್ ಏನು ಅಂತ ನೋಡ್ಬೋದು ಗೈಸ್. ಇಂಟರ್ಸೆಪ್ಟರ್ 650 ರಾಯಲ್ ಎನ್ಫೀಲ್ಡ್. ಇದ್ರ ಪವರ್ ಏನು ಅಂತ 2-3 ಫಸ್ಟ್ ರೈಡಲ್ಲೇ ಗೊತ್ತಾಗೋಗುತ್ತೆ ನಿಮಗೆ. ಒಂದು ಆನೆ ಮರಿನೇ ಅನ್ಕೋಬೋದು ಗೈಸ್. ಯಾಕೆ ಅಂದರೆ ವೈಟ್ ಬ್ಯೂಟಿ ಹಾಕ್ಕೊಂಡು ಕ್ರೇಜಿಯಾಗಿರುತ್ತೆ ಗೈಸ್. ಅದು ನಿಂತಿರೋದು ನೋಡಿ ಅಗ್ರೆಷನ್ ಆಗಿ ಯಾವ ಥರ ನಿಂತಿದೆ ಅಂತ ನೋಡ್ತಾ ಇದ್ರೇ ಗೊತ್ತಾಗೋಗುತ್ತೆ ಗೈಸ್ ನಿಮಗೆಲ್ಲ. ಬೆಳಗ್ಗೆ ಒಂದು ಸಾಯಂಕಾಲ ಒಂದು ರೈಡ್ ಹೋಗಿಲ್ಲ ಅಂದರೆ ಡೇನೇ ಕಂಪ್ಲೀಟ್ ಆಗಲ್ಲ. ಕ್ರೇಜಿ ಅಂದ್ಕೊಳ್ಳಿ ಗೈಸ್. ಈಗ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ಬನ್ನಿ ನಿಮಗೆ. ನಮ್ಮ ಇಂಟರ್ಸೆಪ್ಟರ್ 650 ಇದು ಎಕ್ಸಾಸ್ಟ್ ಸೌಂಡ್ ಕೇಳಿ. ಚೇಂಜ್ ಏನು ಮಾಡಿಸಿಲ್ಲ ಗೈಸ್, ಸ್ಟಾಕ್ ಕಂಡೀಷನ್ನು. ಎಕ್ಸಾಸ್ಟ್ ಕೇಳಿ ಗೈಸ್. ಕಾರ್ಸ್ ಎಲ್ಲ ಬರ್ತಾಯಿದ್ದೆ ಆ ಕಡೆ ಹೋಗೋಕ್ಕಾಗ್ತಾ ಇಲ್ಲ ನಾನು. ಹಂಗೆ ಗೈಸ್ ಕ್ರೇಜಿ 2 ಸಿಲಿಂಡರ್ ಗೈಸ್. ಹಿಂಗಿದೆ ಕ್ರೇಜಿ ಅನ್ಕೋದು. ಅದಕ್ಕೆ ಗೈಸ್ ಇದ್ರ ಮೇಲೆ ಲವ್ ಆಗಿರೋದು ನನಗೆ. ಬೈಕರ್ಸ್ಗೆ ಹೆಂಗೆ ಅಂದರೆ ಗೈಸ್ ಯಾವುದು ಅಂತಲ್ಲ, ಯಾವ್ದು ಓಡಿಸ್ದಾಗೂ ಅದ್ರ ಮೇಲೆ ಲವ್ ಆಗತ್ತೆ. ನನಗೆ ಕ್ರೇಜಿ. ನನಗೆ ಯಾವ ಬೈಕಾದರೂ ಓಡಿಸ್ಲಿ ಬಿಡಿ, ಒಂದು ಫೀಲ್ ಕೊಟ್ಟಿದೆ, ನನಗೆ ಫೀಲ್ ಆಯಿತಾ ಚೆನ್ನಾಗಿದೆ ಅಂತ ಅಷ್ಟೇ ಗೈಸ್. ಪಕ್ಕ ಅದ್ರ ಮೇಲೆ ಲವ್ ಆಗತ್ತೆ. ಕ್ರೇಜಿ ಅಂದ್ಕೊಳ್ಳಿ. ನಮ್ಮ 650 ಇದ್ರಿಗೆ ನಾನು ಇಕ್ಕಿರೋ ಹೆಸರು ಏನು ಗೊತ್ತಾ ಗೈಸ್? ಆನೆ ಮರಿ ಅಂತ ಇಕ್ಕಿದ್ದೀನಿ ಗೈಸ್. ಬನ್ನಿ ಚಿಕ್ಕದಾಗಿ ಹೋಗೋಣ, ಒಂದು ರೈಡ್ ಮನೆ ತನಕ ಹೋಗೋಣ. ಕೋಡ್ಸ್ಕೊಂಡ್ರು ಅದನ್ನು ಫೀಲ್ ಮಾಡಬೇಕು ನಾವು, ಅವಾಗೆ ನಮ್ಗೆ ಆ ಫೀಲ್ ಗೊತ್ತಾಗೋದು. ಬನ್ನಿ ಗೈಸ್, ಜಾಸ್ತಿ ಹೊತ್ತು ಕೈಯಲ್ಲಿ ಫೋನ್ ಇಟ್ಕೊಂಡು ನೋಡ್ಬೇಕಾಗಲ್ಲ. ಬನ್ನಿ ಹೋಗೋಣ ಗೈಸ್. ಏನು ಅಂದರೆ ಈಗ ತಾನೇ ಫಿಶ್ಗೆ ಫೀಡ್ ಎತ್ಕೊಂಬಂದಿದ್ದೀನಿ. 6 ಗಂಟೆ ಆಗ್ತಾ ಬಂತು, ಅದಕ್ಕೆ ಫಿಶ್ಗೆ ಫೀಡ್ ಎತ್ಕೊಂಬಂದಿದ್ದೀನಿ. ಈಗ ನೋಡಿ ವಿಸಿಲ್ ಹಾಕಿದ್ರೆ ಯಾವ ಥರ ಬರುತ್ತೆ ಮೀನು ಅಂತ. ಆಲ್ರೆಡಿ ಬಂದಿರೋ ಸೌಂಡ್ಗೆ ಬಂದುಬಿಡತ್ತೆ ಗೈಸ್. ಇವು ಬಂದಿದ್ದಾವೆ ನೋಡಿ ಗೈಸ್. ನೋಡಿ ಬಂದೇ ಬಿಟ್ಟು
ಬನ್ನಿ ಗೈಸ್, ಈಗ ಹಾಕೋಣ ಫಿಶ್ಗೆ ಊಟ ತಗೊಳ್ಳಿ. ನೀವು ಸ್ವಲ್ಪ ತಿನ್ಕೊಳ್ಳಿ ಅನ್ನೋಕ್ಕಾಗಲ್ಲ, ಯಾಕೆಂದರೆ ಅದು ಫಿಶ್ ಮೀನು ಗೈಸ್. ಅದು ಫಿಶ್ಗೆ ಊಟ, ನೀವು ತಿನ್ನೋಕ್ಕಾಗಲ್ಲ. ಅದಕ್ಕೆ ನಿಮ್ಗೆ ಹೇಳಲ್ಲ ಗೈಸ್ ತಿನ್ನಿ ಅಂತ. ಅವು ಮಾತ್ರ ತಿನ್ನಬೇಕು ನೋಡಿ. ಇವತ್ತಿಂದ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೀವಿ ಫಿಶ್ ಫೀಡು. ಖಾಲಿ ಮಾಡತ್ತಾ ಇಲ್ವಾ ಅಂತ ನೋಡಬೇಕು ಗೈಸ್, ಖಾಲಿ ಮಾಡತ್ತಾ ಇಲ್ವಾ ಅಂತ ನೋಡಬೇಕು. ನೋಡೋಣ. ಈ ಲೆಫ್ಟ್ ಹ್ಯಾಂಡಲ್ಲಿ ಸರಿಯಾಗಿ ಹಿಡ್ಕೊಳಕ್ಕಾಗಲ್ಲ ಗೈಸ್ ನನಗೆ ಫೋನ್. ಅದು ಏನಾಗೈತೆ ಅನ್ನೋದು ಗೊತ್ತಿಲ್ಲ, ಸ್ವಲ್ಪ ಫ್ರ್ಯಾಕ್ಚರ್ ಆಗಂಗಿದೆಯಾ ಏನು, ಫುಲ್ ಪೈನ್ ಬಂದುಬಿಡತ್ತೆ ಗೈಸ್. ಹಿಂಗೆಲ್ಲ ತಿರ್ಸ್ಬೇಕು. ಅಮ್ಮನ್ನ ನಾನು ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಗೈಸ್. ಈಗ ಒಂದೊಂದ್ಸಲಿ ಕ್ಲೀನ್ ಮಾಡಬೇಕು ಗೈಸ್. ನೋಡಿ ಯಾವ ಥರ ಇದೆ ಪಾಚಿ. ಶಾಂತಿನಿ ಗೈಸ್. ನೋಡಿ ಗೈಸ್, ಈ ಗೂಗಲ್ ಮ್ಯಾಪ್ಸ್ನ ನಂಬ್ಕೊಂಡು ಬಂದರೆ ಎಂಥ ರೋಡ್ ಕರ್ಕೊಂಬಂದಿದೆ ಅಂತ ನೋಡಿ ನೀವೇ.